ಈಗಾಗಲೇ ಅನಂತಮೂರ್ತಿ ಹೆಗಡೆ ಅವರು ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರು ಮತ್ತು ರಮೇಶ್ ನಾಯ್ಕರು ಹೇಳಿದಂತೆ ಇದಕ್ಕೆ ಮುಂದುವರೆದು ನಾವು ಹೇಳಬೇಕಂತಾದರೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಂಥ ಶಾಸಕರಾದಂಥ ಭೀಮಣ್ಣವರು ಆಡಳಿತ ಸಂಪೂರ್ಣ ವೈಫಲ್ಯ ಆಗಿದೆ. ಅಂದರೆ ಇನ್ನೂ ನಾವು ಮುಂದುವರೆದು ಹೇಳಬೇಕು ಅಂತಾದರೆ ಬಹು ಅಂಗಾಂಗ ವೈಫಲ್ಯವನ್ನು ಆಗ್ತಾಯಿದೆ. ಆಡಳಿತ ವ್ಯವಸ್ಥೆ ಬಹು ಅಂಗಾಂಗ ವೈಫಲ್ಯ, ಎಲ್ಲ ಇಲಾಖೆಯ ಅಸ್ತವ್ಯಸ್ತ, ಯಾವ ಇಲಾಖೆಯಲ್ಲೂ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಆರೋಗ್ಯ ಇಲಾಖೆ ಅಂತೂ ಎಕ್ಕೊಟ್ಟೋಗಿದೆ ಆಯಿತಾ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಏನು ಅದೆಯ ಅದಕ್ಕೆ ಕಮೆಂಡ್ ಇಲ್ಲ. ಅದಕ್ಕೆ ಕೇಳಿದ್ರೆ ಸಂಯೋಜಕರು ಕೇಳಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಾದರೆ ಅಂದರೆ ನಿಮಗೆ ನಾನು ಹೇಳಬೇಕಾದ್ರೆ ಬಹು ಅಂಗಾಂಗ ವೈಫಲ್ಯ ಅಂದರೆ ಅರ್ಥ ನೀವೇ ಮಾಡ್ಕೊಂಡ್ರೆ ಆಯ್ತು. ಈ ಸರ್ಕಾರ ಅಂದರೆ ಸರ್ಕಾರದ ಆಡಳಿತ ಇನ್ನಿರುವುದು 2 ವರ್ಷ. ಈ 2 ವರ್ಷದಲ್ಲಿ ಈ 3 ವರ್ಷದಲ್ಲಿ ಆದಂಥ ಕೆಲಸ ನೋಡಿದ್ರೆ ಇನ್ನು 2 ವರ್ಷ ಹೆಂಗೆ ಆಗ್ಬೋದು ಹೇಳುವಂಥದ್ದು ನಮ್ಗೆ ಈಗಲೇ ಮುನ್ಸೂಚನೆ ಸಿಗ್ತದೆ. ಅಂದರೆ ಸಂಪೂರ್ಣ ವಿಫಲ ಆಗ್ತಾ ಇದೆ. ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ, ಅತಿವೃಷ್ಟಿಗೆ ಸ್ಪಂದಿಸ್ತಾ ಇಲ್ಲ, ರೈತರಿಗೆ ಸ್ಪಂದಿಸ್ತಾ ಇಲ್ಲ. ಈ ರೀತಿ ಎಲ್ಲ ವೈಫಲ್ಯ, ಆರೋಗ್ಯ ಸಮಸ್ಯೆಗೆ ಅದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅಂದರೆ ಈ ರೀತಿಯಾದಂಥ ಎಲ್ಲ ಸಮಗ್ರ ವೈಫಲ್ಯವನ್ನು ನಾವು ಹೇಳುವುದಂತಂದರೆ ಬಹು ಅಂಗಾಂಗ ವೈಫಲ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಶಾಸಕರು ಇನ್ನಾದರೂ 2 ವರ್ಷದಲ್ಲಿ ಇದನ್ನು ತಿಳಿಗೊಳಿಸಿ ಬಡವರಿಗೆ ಇದೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಭೇಟಿ ಕೊಟ್ಟು ಸರ್ಕಾರದಿಂದ ತಕ್ಷಣದಿಂದ ಅವರು ಏನು ವಸತಿ ಹಾನಿಯಾಗಿದ್ದಕ್ಕೆ ಪರಿಹಾರ ಕೊಡಿಸಿ ಇಂಥದ್ದೆಲ್ಲ ಮಾಡಬೇಕು. ಅದು ಎಲ್ಲ ಈ 3 ವರ್ಷದಲ್ಲಿ ನಾವು ಎಲ್ಲೂ ಕಾಣಲಿಲ್ಲ. ಈ 3 ವರ್ಷದಲ್ಲಿ ನಾವು ಕಾಣಲಿಲ್ಲ. ಇನ್ನಿರುವಂಥ 2 ವರ್ಷದಲ್ಲಾರು ಮಾಡ್ತಾ ಇರುವಂಥ ಅನಿಸಿಕೆ ದೇವರಿಗೆ ಗೊತ್ತು. ಹಾಗಾಗಿ ನಾವು ಹೇಳೋದು ಶಾಸಕರಿಗೆ ಮತ್ತು ನಮ್ಮ ಕಾಂಗ್ರೆಸ್ದ ಆಡಳಿತಕ್ಕೆ ಆಗ್ರಹ ಮಾಡೋದು, ಆಡಳಿತವನ್ನು ಸುಧಾರಣೆ ಮಾಡಿ ಅಂತ ನಾವು ಕೇಳ್ಕೊಳ್ತೇವೆ. ಕೇವಲ ಕಾಂಗ್ರೆಸ್ ಸರ್ಕಾರ ಗಂಟಲಿಂದ ಮೇಲ್ಗಡೆಗೆ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ, ನಾವು ಬಡವರ ಪರವಾಗಿದ್ದೇವೆ, ನಾವು ಜನಪರವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವ್ರು ಕೊಟ್ಟಂತಹ ಯೋಜನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಕೂಡ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಅಂದರೆ ಕೇವಲ ಕಾರಣಗಳನ್ನು ಕೊಟ್ಕೊಂಡು ಮುಂದೂಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ನೀವು ನೋಡಿದಿರಿ, ಗೃಹ ಜ್ಯೋತಿ ಆಯಿತು, ಗೃಹಲಕ್ಷ್ಮಿ ಯೋಜನೆ ಆಯಿತು, ಬಸ್ಸಲ್ಲಿ ಹೋಗುವಂಥ ಫ್ರೀ ಬಸ್ ಆಗಿರ್ಬೋದು, ಅಥವಾ ಯೋಜನೆಗೆ ಕೊಡುವಂಥ ಯುವಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ ಹಳ್ಳ ಹಿಡಿತಾ ಇದೆ. ಅಂದರೆ ಅವರು ಯಾವ ಯೋಜನೆಯನ್ನು ಕೈಗೆ ಕಟ್ಕೊಂಡ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳು ದಿನದಿಂದ ದಿನಕ್ಕೆ ಜನರ ಗಮನಕ್ಕೆ ಬರ್ತಾ ಇದೆ. ಈಗ ಸಿರ್ಸಿಯಲ್ಲಿ ಕೂಡ ಹಾಗೆ ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ವಿಶ್ವೇಶ್ವರ ಕಾಗೇರಿ ಅವರು ಮಂಜೂರು ಮಾಡಿಸಿದಂತಹ ಮೇಲ್ದರ್ಜೆಗೆ ಏರಿಸಿದಂಥ ಆಸ್ಪತ್ರೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ನಾವು ತರ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ, ಅದಾಗಿದೆ ಇದಾಗಿದೆ ಅಂತ ಕೇವಲ ಕಟ್ಟುಕತೆಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿಂಬಾಲಕರು ಕೆಲವರು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ಬೋದು ಅಥವಾ ಹೇಳಿಕೆಗಳನ್ನು ಕೊಡೋದ್ರ ಮೂಲಕವಾಗಿ ನಿಮ್ಗೇನು ಗೊತ್ತಿದೆ, ಶಾಸಕರು ತುಂಬ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅಭಿವೃದ್ಧಿ ಎಲ್ಲವೂ ಕೂಡ ಯಾವುದು ಕಾರ್ಯಗತವಾಗ್ತಾ ಇಲ್ಲ, ಜನರಿಗೆ ಕಾಣಿಸ್ತಾ ಇಲ್ಲ. ಭೀಮಣ್ಣ ನಾಯ್ಕ ಅವರೇ, ನಾವು ಹಳ್ಳಿಗೆ ಓಡಾಟ ಮಾಡುವಾಗ ಜನ ಮಾತಾಡ್ತಾ ಇದ್ದಾರೆ. ಈಗ ಮೊನ್ನೆ ತಾನೇ ಹಾರ್ಸಿಕಟ್ಟದಲ್ಲಿ ಒಂದು ಕ್ಯಾಂಪ್ ಆಯಿತು, ತಮಗೆಲ್ಲರಿಗೂ ಗೊತ್ತೇ ಇದೆ. 300ಕ್ಕೂ ಅಧಿಕ ಜನರು ಅವರು ಬಂದು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡ್ರು. ಅಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಸ್ತನ ಕ್ಯಾನ್ಸರ್ ಇರ್ಬೋದು, ಅಥವಾ ನ್ಯೂರಾಲಜಿ ಇರ್ಬೋದು. ಡಾಕ್ಟ್ರು ಬಂದಾಗ ಜನ ಮಾತಾಡ್ತಾ ಇದ್ದಾರೆ, ನಮ್ಮ ಸಿರ್ಸಿಲಿ ಒಂದು ಆಸ್ಪತ್ರೆ ಆಗಿದ್ದು ಭಾರಿ ಚಲೋ ಆಗಿತ್ರಿ, ಇದೆಲ್ಲ ಡಾಕ್ಟ್ರ್ ಇದ್ರೆ ನಾವು ಬರ್ಬೋದಿತ್ತು ಅಂತ. ಅಂದರೆ ಇವತ್ತಿನ ದಿನಮಾನದಲ್ಲಿ ಜನ ಏನು ನಿರೀಕ್ಷೆ ಮಾಡ್ತಿದ್ದಾರೆ, ಆ ನಿರೀಕ್ಷೆಯನ್ನು ತಲುಪುವಂತಹ ಕೆಲಸವನ್ನು ಅಥವಾ ತಲುಪಿಸುವಂತಹ ಕೆಲಸವನ್ನು ಈ ಹಿಂದೆ ವಿಶ್ವೇಶ್ವರ ಕಾಗೇರಿ ಅವರು ಉತ್ತಮವಾದಂಥ ಪ್ರಯತ್ನದಿಂದ ಮಾಡಿದರು. ಆದರೆ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಇಲ್ಲಿಯ ಶಾಸಕರ ನಿಷ್ಕ್ರಿಯತೆಯಿಂದ ಅದೆಲ್ಲವೂ ಕೂಡ ಮರೀಚಿಕೆಯಾಗಿದೆ. ಜನರಿಗೆ ತಲುಪಬೇಕಾದಂಥ ವೈದ್ಯಕೀಯ ವ್ಯವಸ್ಥೆ ಜನರಿಗೆ ತಲುಪ್ತಾ ಇಲ್ಲ. ಯಾಕೆ ಸ್ವಾಮಿ ಹೀಗೆ ಮಾಡ್ತಾ ಇದ್ದೀರಾ? ನಾವು ಯಾರಿಗೋ ಏನಾದ್ರು ತೊಂದರೆ ಆಯಿತು ಅಂದರೆ ಕೇವಲ ಅವ್ರ ಮನೆಗಳಿಗೆ ಹೋಗಿ ಹೇಳಿ ಸಾಂತ್ವನ ಹೇಳಿದ್ರೆ ಸಾಕಾಗೋದಿಲ್ಲ. ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಜಾಗದಲ್ಲಿ ನೀವು ಇವತ್ತಿನ ದಿವಸ ಇದ್ದೀರಿ, ಅದನ್ನು ಕೊಡುವಂಥ ಕೆಲಸ ಮಾಡಿ. ದಿನೇಶ್ ಗುಂಡೂರಾವ್ ಅವರು ಬಂದರು, ಆರೋಗ್ಯ ಮಂತ್ರಿಗಳು, ಒಂದು ಮನವಿ ಕೊಟ್ಟೆ. ಯುಟಿ ಖಾದರ್ ಅವರು ಬಂದರು, ಒಂದು ಮನವಿ ಕೊಟ್ಟೆ. ಕೇವಲ ಮನವಿಗಳಲ್ಲೇ ಮುಗಿಸ್ತಿರೋ, ಕೆಲಸ ಮಾಡ್ತಿರೋ? ಈ 3 ವರ್ಷದ ಅವಧಿಯಲ್ಲಿ ಜನ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಮಾಡಿದರು. ಆ ನಿರೀಕ್ಷೆಯನ್ನು ನೀವು ತಲುಪಲಿಕ್ಕಂತೂ ಸಾಧ್ಯ ಆಗಿಲ್ಲ.
ಆದರೆ ಈ ಹಿಂದೆ ಮಾಡಿದಂತಹ ಕೆಲಸವನ್ನು ಒತ್ತಾಯಪೂರ್ವಕವಾದರೂ ಮಾಡುವಂಥ ಕೆಲಸವನ್ನು ಮಾಡಿ ಅಂಥೇಳಿ ಇವತ್ತಿನ ದಿವಸ ಆಗ್ರಹ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊನ್ನೆ ನಡೆದಂತಹ ಒಂದು ಮೆಗಾ ಹೆಲ್ತ್ ಕ್ಯಾಂಪಲ್ಲಿ ನಿರೀಕ್ಷೆಗೂ ಮೀರಿದಂತಹ ಅನುಭವಗಳು, ಪ್ರಕರಣಗಳು ಜನರಿಂದ ಬರ್ತಾ ಇದೆ, ಸಾರ್ವಜನಿಕರಿಂದ ಬರ್ತಾ ಇದೆ. ಇಲ್ಲ, ನಮ್ಮಲ್ಲಿ ಈ ರೀತಿ ಗುಡ್ಡಗಾಡು ವ್ಯವಸ್ಥೆಗಳಿರ್ಬೋದು, ಸರಿಯಾದಂತಹ ರಿಮೋಟ್ ವ್ಯವಸ್ಥೆಗಳಿಂದ ಸಿರ್ಸಿಲೊಂದು ಆಸ್ಪತ್ರೆ ಇದು ಬಂದಿದ್ದು ಬಿಟ್ಟರೆ ಭಾಳ ಚಲೋ ಆಗಿತ್ತು. ಈ ಹಿಂದೆ ಕಾಗೇರವ್ರು ಮಾಡಿದ ಪ್ರಯತ್ನವನ್ನು ಎಲ್ಲರೂ ಕೂಡ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ನಾವು ಕೂಡ 1-2 ವರ್ಷದಲ್ಲಿ ಆಸ್ಪತ್ರೆ ಆಗುತ್ತೆ ಅಂತ ನೋಡಿದ್ವಿ. ಆದರೆ ಅವರ ಹಿಂಬಾಲಕರಾಗಿರ್ಬೋದು ಅಥವಾ ಕಾಂಗ್ರೆಸ್ಸಿನ ಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಇಲ್ಲ ಬಿಡಿ ಉಸ್ತುವಾರಿ ಸಚಿವರು ಈಗ ನೇಮಕಗೊಂಡಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಅವರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿ ಇರತಕ್ಕಂಥದ್ದು ಅತ್ಯಂತ ಬೇಸರವಾದಂತಹ ಸಂಗತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗಾಗಿ ಉತ್ತರ ಕೊಡ್ಲಿಕ್ಕೆ ಆಗಿದ್ರೆ ನನ್ನ ಹತ್ರ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಒಂದು ಕೆಲಸ ಮಾಡಲಿಕ್ಕೆ ಆಗದಿರುವಂತಹ ಸ್ಥಾನದಲ್ಲಿ ಇದ್ದೇನೆ ಅನ್ನೋದನ್ನು ನೀವೇ ಹೇಳಿಬಿಡಿ. ಆ ಒಂದು ಕೆಲಸವನ್ನು ತಾವು ತಕ್ಷಣದಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಹೋರಾಟಗಳಿಗೆ ಹಳ್ಳಿಯಿಂದ ರೂಪರೇಷೆಗಳನ್ನು ಮಾಡಿಕೊಂಡು ಸಾರ್ವಜನಿಕರ ಪರವಾಗಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುತ್ತೆ ಅನ್ನೋಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಜನರಿಗೆ ನಾವು ಹೇಳಬೇಕಾಗಿಲ್ಲ, ಜನರು ಅರ್ಥಕೊಂಡಿದ್ದಾರೆ. ನಮ್ಮಲ್ಲಿ ಇಲೆಕ್ಷನ್ ಆಗುವಾಗ ಹೇಳಿದ್ರು ಬದಲಾವಣೆಗಾಗಿ ಭೀಮಣ್ಣ ಅಂತೇಳಿ. ಬದಲಾವಣೆ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ಇನ್ನು. ಆ ಬದಲಾವಣೆಗಾಗಿ ಭೀಮಣ್ಣ ಈಗ ನಮ್ಮಲ್ಲಿ 100 ಮೀಟ್ರು 200 ಮೀಟ್ರು CC ರೋಡ್ ಮಾಡಿದ್ದಾರೆ. ಈಗಾಗಲೇ CC ರೋಡ್ ಮಾಡಿ 6 ತಿಂಗಳು ಹೋಗೋಕ್ಕಾಗಲ್ಲ, ಕಿತ್ತೋಗಿದೆ. ಆದರೆ ಶಾಸಕರು ಎಲ್ಲ ವಿಚಾರಗಳಲ್ಲೂ ಜನಸಾಮಾನ್ಯರ ಪರವಾಗಿ ಏನು ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ ನಮಗೆ. ಈ ಹಿಂದೆ 1 ತಿಂಗಳ ಹಿಂದೆ ನಾವು ಸರ್ಕಾರಿ ಆಸ್ಪತ್ರೆ ವಿಚಾರದಲ್ಲಿ ಈಗಾಗಲೇ ನಮ್ಮ ಅನಂತಪುರ ಜೇಗಡವರು ಹೇಳಿದ್ದಾರೆ. ಅದಕ್ಕೆ ಇನ್ನೂ ಒಂದು ಸ್ಪಂದನೆ ಇಲ್ಲ. ಅಂದರೆ ನಮ್ಮನ್ನು ಮೇಲ್ದರ್ಜೆಯ ಆಸ್ಪತ್ರೆಗೆ ಅದನ್ನು ತಗೊಂಡು ಹೋಗಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಆ ರೀತಿ ನಮಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಶಾಸಕರು ಎಚ್ಚೆತ್ತುಕೊಂಡು ನಾವು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡುವ ಪೂರ್ವದಲ್ಲಿ ಅದಕ್ಕೆ ಏನು ಅಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಾಗೆ ಈಗ 1 ತಿಂಗಳ ಹಿಂದೆ ನಾವು ಇದು ಅಕ್ರಮ ಸಾರಾಯಿ ಮತ್ತು ಈ ಡ್ರಗ್ಸ್ಗಳ ಬಗ್ಗೆ ಒಂದು ಮನವಿಯನ್ನು ತಹಸೀಲ್ದಾರ್ AC ಅವರಿಗೆ ಕೊಟ್ಟಿದ್ವಿ. ಅದಕ್ಕೆ ನಮ್ಗೆ ಇನ್ನೂ ಉತ್ತರ ಇಲ್ಲ. ಅದಕ್ಕೂ ನಾವು ಹೇಳಿದ್ವಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ. ಅದಕ್ಕೂ ಕೂಡ ನಾವಿನ್ನು 15 ದಿನಗಳ ಗಡುವನ್ನು ಕೊಡ್ತೇವೆ. ಹಳ್ಳಿಗಳಲ್ಲಿ ಇನ್ನೂ ಬಂದಾಗಿಲ್ಲ. ಹಳ್ಳಿಗಳಲ್ಲಿ ಇನ್ನೂ ಡ್ರಗ್ಸ್ ಇದೆ, ಸರಾಯಿ ಇದೆ, ಗಾಂಜಾ ಇದೆ, ಎಲ್ಲದೂ ಇದೆ. ಅದನ್ನು ಯಾಕೆ ನೀವು ಇವತ್ತಿಗೂ ಒಂದು ನಮ್ಮ ಶಾಸಕರ ಒಂದು ಎಲ್ಲೂ ಹೇಳಿಕೆ ನಾವು ಪೇಪರ್ನಲ್ಲಿ ನೋಡಲಿಲ್ಲ. ಮಾಧ್ಯಮಗಳ ಮುಂದೆ ಇನ್ನೂ ಒಂದು ಅವರು ಹೇಳಿದ್ದನ್ನು ನಾವೆಲ್ಲೂ ಕೇಳಿಲ್ಲ. ಅಂದರೆ ಅದನ್ನು ನಾವು ಬಂದ್ ಮಾಡ್ತೇವೆ. ಶಾಸಕರೇ ಸ್ವತಃ ಇಂದು ಲಿಕ್ಕರನ್ನು ಮಾರೋರಾಗಿದ್ದಕ್ಕೆ ಅದ್ರ ಬಗ್ಗೆ ನಿಮ್ಮ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಮಗೆ. ಆದ್ದರಿಂದ ನಾವು ಎಚ್ಚರಿಕೆ ಗಂಟೆಯನ್ನು ಹೊಡಿತಾ ಇದ್ದೇವೆ. ದಯವಿಟ್ಟು 15 ದಿನಗಳ ಒಳಗಾಗಿ ಆಸ್ಪತ್ರೆಯನ್ನು ಸುವ್ಯವಸ್ಥೆಗೆ ಕೊಂಡೊಯ್ಯಲಿಕ್ಕಾಗಿ ಆಗಲಿ ಅಥವಾ ಹಳ್ಳಿಗಳಲ್ಲಿ ಮಾರಾಟ ಆಗ್ತಿರುವಂತಹ ಥರ್ಡ್ಸ್, ಲಿಕ್ಕರ್ಸ್, ಗಾಂಜಾ, ಡ್ರಗ್ಸ್ ಇವುಗಳ ಮೇಲೆ ಹತೋಟಿಯನ್ನು ತೆಗೆದುಕೊಳ್ಳಿಕ್ಕೆ ನಮ್ಮ ಶಾಸಕರು ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಏನು ಗಮನ ಹರಿಸಿ ಸಂಬಂಧಪಟ್ಟವರಿಗೆ ಅವರು ಒಂದು ಆದೇಶ ಮಾಡಬೇಕು. ಇಲ್ಲಾಂದರೆ ಈಗಾಗಲೇ ನಮ್ಮ ಅನಂತಮೂರ್ತಿ ಹೆಗಡೆ ಅವರು ಹೇಳಿದಾಗೆ ಮೌನಂ ಸಮ್ಮತಿ ಲಕ್ಷಣಂ ಅಂದಂಗೆ ಅದಕ್ಕೆ ನಿಮ್ಮ ಸಮ್ಮತಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಇವತ್ತೇ ಸಾರ್ವಜನಿಕರ ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಾ ಇದೆ. ಇವತ್ತು ನಮ್ಮ ಅನಂತಮೂರ್ತಿ ಹೆಗಡೆಯವರು ಪ್ರತಿಯೊಬ್ಬ ಬಡವನ ಮನೆಯಲ್ಲಿ ಏನೋ ಸಮಸ್ಯೆಗಳಾದರೆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ನಮ್ಮ ಗಾಂಧಿನಗರದಲ್ಲಿ ರಾಮಣ್ಣ ನಮ್ಮ BT ನಾಯ್ಕ ಮಾಸ್ತರ್ ಅಂತಿದ್ರು ಮೊದಲು. ಅವರು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವ್ರ ಮಗ ಅವರು ರಾಮು ನಾಯ್ಕ ಅಂತೇಳಿ. ಅವರು ಮನೆ ಗೋಡೆ ಕುಸಿದೋಯ್ತು. ಯಾವ ಶಾಸಕರು ಹೋಗಲಿಲ್ಲ, ಆಮೇಲೆ ಹೋಗಿರ್ಬೋದು. ಮೊದಲು ನಮ್ಮ ಅನಂತಮೂರ್ತಿ ಹೆಗಡೆಯವರು ಹೋಗಿ ಸ್ಪಂದಿಸಿ ಅವರಿಗೆ ಕೈಲಾದ ಮಟ್ಟಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಕಡೆನೂ ಕಷ್ಟ ಕಾರ್ಪಣ್ಯಗಳಿಗೆ ಬಡವರಿಗೆ ಮೊನ್ನೆ ಆಸ್ಪತ್ರೆಗೆ ಹೋದಾಗಲೂ ಅವರು ಕೂಡ ಈ ನಮ್ಮ ಸಾಸರಳ್ಳಿಯ ಹುಡುಗ ಮೃತ ಆದಾಗ ಹೋಗಿ ಸಾಂತ್ವನವನ್ನು ಹೇಳೋರಿಗೆ ಹೇಳಿ ಬಂದಾರೆ. ಶಾಸಕರು ಹೋಗಿದ್ರು ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ
ಈ ಮೊನ್ನೆ ಇಲ್ಲಿ ನಮ್ಮ ಹುದುಗಾರ ಪಂಚಾಯತ್ಗಳಲ್ಲಿ ಆಗಿದಂತಹ ಮನೆ ಬಿದ್ದು ಹೋಗಿತ್ತು. ಅವಾಗಲೂ ಕೂಡ ನಮ್ಮ ಅನಂತಮೂರ್ತಿ ಹೆಗಡೆಯವರು ಈ ನಮ್ಮ ಕ್ಷೇತ್ರದಲ್ಲಿ ಓಡಾಡಿ ಬಡವರ ಸ್ಪಂದನೆಗೆ ಬಡವರಿಗೆ ಸ್ಪಂದಿಸ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.